ಇದು ನನ್ನ ಪಾಲಿಗೆ ಯಾವುದೋ ಜನ್ಮದ ಒಂದು ಸೌಭಾಗ್ಯ, ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮೈಸೂರು ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ನಾನು ದಸರಾ ಉಪವಿಶೇಷಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾದಾಗ ಸ್ವಾಗತ ಮತ್ತು ಆಮಂತ್ರಣ ಸಮಿತಿ ಅಂತ ಒಂದು ಕಮಿಟಿ ಇದೆ. ಸೊ ಅಲ್ಲಿ ನಾನು ಆಫೀಸರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಸಹಯೋಗದೊಂದಿಗೆ ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವರೆಲ್ಲರ ಶುಭಾಶೀರ್ವಾದದೊಂದಿಗೆ ದಸರಾದಲ್ಲಿ ನೇರವಾಗಿ ನಾನು ನನ್ನ ಸೇವೆಯನ್ನು ಸಲ್ಲಿಸಲಿಕ್ಕೆ ಕಾರಣ ಆಯಿತು. ಮತ್ತು ದಸರಾ ಗೀತೆ, ಶೀರ್ಷಿಕೆ ಗೀತೆಯನ್ನು ನಾನೇ ಬರೀಬೇಕು ಅಂತ ಯಾಕೆ ಅಂದ್ಕೊಂಡೆ ಅಂದರೆ, ಮೈಸೂರು ನನಗೆ ಸ್ವರ್ಗ ಸಮಾನವಾದಂತಹ ಒಂದು ಜಿಲ್ಲೆ. ನನ್ನ ತಾಯಿ ನೆಲವನ್ನು ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಹೇಳಿದ್ರೆ, ನನ್ನ ಕನ್ನಡ ಭಾಷೆಯನ್ನು ಎಷ್ಟು ಪ್ರೀತಿಸ್ತೀನಿ ಅಂದರೆ ಅದನ್ನು ದಸರಾದಲ್ಲಿ ನಾನು ಅದನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಅದರಿಂದ ದಸರಾ ಗೀತೆಯನ್ನು ನಾನು ಕಳೆದ 3 ವರ್ಷಗಳಲ್ಲಿ 3 ದಸರಾಗಳಲ್ಲೂ ಕೂಡ ಶೀರ್ಷಿಕೆ ಗೀತೆಯನ್ನು ನಾನೇ ರಚಿಸಿ ಸ್ವರ ಸಂಯೋಜನೆಯನ್ನು ಮಾಡಿಸಿ ಗಾಯಕರಿಂದ ಹಾಡಿಸಿ ನನ್ನ ಒಂದು ಕೊಡುಗೆಯನ್ನು ದಸರಾಗೆ ಕೊಟ್ಟಿದ್ದೆ. ಇದು ಕಳೆದ ಬಾರಿಯಲ್ಲಿ ರಾಜೇಶ್ ಕೃಷ್ಣನ್ ಸರ್ ಅದಕ್ಕೆ ಜೀವ ತುಂಬಿ ಹಾಡಿದ್ರಿಂದ ಅದು ಬಹಳಷ್ಟು ರೀತಿಯಲ್ಲಿ ವೈರಲ್ ಆಗಿತ್ತು. ಬಟ್ ನಾನು ಒಂದು ಹೇಳೋದಿಷ್ಟೇ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ಮೈಸೂರಿನ ಎಲ್ಲ ಸಹೃದಯರ ಒಂದು ಪ್ರೀತಿಯ ಮೇರೆಗೆ ಆ ಸಾಂಗ್ ಚೆನ್ನಾಗಿ ಬಂತು ಅಂತ ಹೇಳ್ತೇನೆ. ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ, ಕರುನಾಡ ಕರುಣೆಯ ಕಡಲಿನಲ್ಲಿ ಮೈಸೂರು ಮಮತೆಯ ಮಡಿಲಿನಲ್ಲಿ, ಕನ್ನಡದ ಸಂಭ್ರಮದ ನಾಡ ಹಬ್ಬ, ನಾಡ ದೇವತೆಯ ಸಿರಿ ದಸರಾ ಹಬ್ಬ. ಇವೆಲ್ಲವನ್ನ ಹೆಂಗ್ ಪರಿಕಲ್ಪನೆ ಬಂತು ತೋರಿಸ್ಬೇಕು ಅಂತ ಹಾಡಿನ ಮೂಲಕ? ಹೌದು, ಇದು ಮೈಸೂರಿನ ಪ್ರತಿಯೊಬ್ಬರೂ ಸಹ ಇದು ಪರಂಪರೆಯ ನಗರ, ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಇಲ್ಲಿ ನೀವು ಯಾರನ್ನೇ ಕೇಳಿದ್ರೂ ಸಹ ಅವರಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಅಪಾರವಾದ ಜ್ಞಾನ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಪಿಕ್ಚರೈಸೇಷನ್ ಅಷ್ಟೇ, ನೀವು ಮೈಸೂರನ್ನು ಪಿಕ್ಚರೈಸ್ ಮಾಡಬೇಕಂದ್ರೆ ಏನು ದೊಡ್ಡ ಸಾಹಸ ಏನಿಲ್ಲ. ನೀವು ಎಲ್ಲೇ ಕ್ಯಾಮ್ರಾ ಇಟ್ಟರೂ ಸಹ ಅದು ಅಷ್ಟೇ ಅದ್ಭುತವಾಗಿ ಕಾಣ್ತಕ್ಕಂಥ ನಗರ ಅಂದರೆ ಮೈಸೂರು ನಗರ. ಸೊ ಅದರಿಂದ ನಾವು ಮಹಾರಾಜರುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಹೃದಯರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಸೊ ದಸರಾದಲ್ಲಿ ಇಷ್ಟೆಲ್ಲ ಒಂದು ಒಳ್ಳೆಯ ಹೆಸರನ್ನ ನನಗೆ ತಂದು ಕೊಡ್ತಲ್ಲ, ಆ ಮೈಸೂರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅಂತ ನಾನು ಭಾವಿಸ್ತೇನೆ.